ಆರ್ಥಿಕ ಸುಧಾರಣೆಗಾಗಿ ರೈತರು ಕೃಷಿ ಕಾಯಕದ ಜೊತೆಗೆ ಉಪಕಸುಬು ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಕೃಷಿ ವಾರ್ಷಿಕ ಬೆಳೆಯಾದ್ರೆ ಈ ಉಪಕಸುಬು ಕುಟುಂಬದ ತಿಂಗಳ ನಿರ್ವಹಣೆಯನ್ನ ನಿಭಾಯಿಸುತ್ತದೆ. ಹೀಗಾಗಿ ರೈತರಿಗೆ ಉಪಕಸುಬು ತುಂಬಾನೇ ಮುಖ್ಯವಾಗಿದೆ. ಇಲ್ಲೊಬ್ರು ರೈತರು ತನ್ನ ರೈತಾಪಿ ಕಾಯಕದೊಂದಿಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಯಶಸ್ಸನ್ನ ಕಂಡಿದ್ದಾರೆ. ಹಾಗೇನೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಕೂಡ. ನಮಸ್ತೆ ಸರ್, ನನ್ನ ಹೆಸರು ಪ್ರಕಾಶ್ ಅಂತ. ಇದು ಒಡ್ರಹಳ್ಳಿ ಗ್ರಾಮ, ಇದು ಕಡಬೇರೆ ಪಂಚಾಯತಿ ಬರುತ್ತೆ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಸುಮಾರು ಒಂದು 5 ವರ್ಷದಿಂದ ಮಾಡ್ತಿದ್ದೀನಿ ಸರ್. ಇದು ಮೊದಲಿಂದ ಮಾಡ್ತಾಯಿದ್ದೋ, ಕಮರ್ಷಿಯಲಾಗಿ ಒಂದು 5 ವರ್ಷದಿಂದ ಮಾಡ್ತಿದ್ವಿ ಅಷ್ಟೇ. ಮೊದಲು ಬರೀ ಮೊಟ್ಟೆ ಪರ್ಪಸ್ಸಿಗೆ ಮಾಡ್ತಿದ್ದೋ, ಇವಾಗ ಕಟಿಂಗ್ ಪರ್ಪಸ್ಸು ಕೋಳಿ ಸೇಲ್ ಮಾಡೋದು ಈ ಥರ ಈಗ ಮಾಡ್ತಾಯಿದ್ದೀವಿ ಸರ್. ತೋಟ ಇದೆ, ಇಲ್ಲಿ ಜಾಗ ಇದೆ, ನಮಗೂ ವ್ಯವಸಾಯ ಮಾಡ್ಕೊತೀವಿ. ಅಲ್ಲೊಂದು ಸಣ್ಣ ಅಂಗಡಿ ಇದೆ, ಅದ್ರ ಜೊತೆಗೆ ಇದು ಒಂದು ಕಿರುಬೆಳೆ ಇರಲಿ ಅಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಮೊದಲು ಒಂದು 50 ಕೋಳಿ ಸ್ಟಾರ್ಟ್ ಮಾಡೋದು, 100 ಸ್ಟಾರ್ಟ್ ಮಾಡೋದು, 1000ಕ್ಕೆ ಹೋಯ್ತು. ಏನಂದರೆ ಇಲ್ಲಿ ಅಷ್ಟು ಇರೋಲ್ಲ, ಇಲ್ಲಿ ಸೇಲ್ ಮಾಡ್ತಾಯಿರ್ತೀವಿ, ಮೊಟ್ಟೆ ಪರ್ಪಸ್ಸಿಗೆ ಸಾಕ್ತೀವಿ, ಹೋಗ್ತಾ ಇರ್ತದೆ ಹಾಗೆ ಸರ್. ಎಲ್ಲರೂ ಮಾಡ್ತೀವಿ. ಇವಾಗ ನಮ್ಮ ಅಣ್ಣ, ನಾವು ಒಟ್ಟು ಜಾಯಿಂಟ್ ಫ್ಯಾಮಿಲಿ, ಐದು ಜನ ಅಣ್ತಂದಿರು. 5 ಜನ ಅಣ್ತಂದಿರಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ತಾರೆ. ದೊಡ್ಡವರು ಒಂದು ಉದ್ಯಮ ನಡೆಸ್ತಾ ಇದ್ದಾರೆ, ದೊಡ್ಡಣ್ಣ. ಎರಡನೇರು ರೇಷ್ಮೆ, ಅವ್ರಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಸಿಕ್ಕಿದೆ ರೇಷ್ಮೆನಲ್ಲಿ. ಇನ್ನು 3ನೇರು ನಾನು. ಇನ್ನು ನನ್ನ ತಮ್ಮದಿರೋ ಹಸು ಸಾಕಾಣಿಕೆ ಮತ್ತು ಈ ಕೋಳಿ ಸಾಕಾಣಿಕೆ ಅವರು ಹೆಲ್ಪ್ ಮಾಡ್ತಾರೆ. ಈಗ ನಮ್ಮ ಮನೆಯವರು ಅಂಗಡಿ ನೋಡ್ಕೊಳ್ತಾರೆ, ಮೊಟ್ಟೆ ಸೇಲ್ ಮಾಡೋದು. ಇದನ್ನೆಲ್ಲ ನಾವು ಯಾರು ಆಳುಗಳು ಲೇಬರ್ ಇಟ್ಕೊಳ್ಳಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ತೀವಿ. ಇದೊಂದು ಸುಮಾರು ಒಂದು 5 ವರ್ಷ ಆಗಿರ್ಬೋದು, ನಾವೇನು ಅಂದಾಜಲ್ಲಿ ಲೆಕ್ಕ ಹೇಳ್ಬೋದು ಸರ್. ಈಗ ಒಬ್ಬರು ಇಟ್ಟರೆ ಅದು ಅರ್ಧ ಮಾಡಿರ್ತಾನೆ ಒಂದು ದಿವಸ ಪೂರ್ತಿ, ಇಬ್ಬರು ಇಟ್ಟರೆ ಪೂರ್ತಿ ಮಾಡ್ತಾರೆ. 1,500 ಲೇಬರ್ ಕೊಡಬೇಕು. ನಾನು ಅರ್ಧ ದಿವಸ ಕೆಲಸ ಮಾಡ್ಕೊತೀನಿ, ಯಾಕಂದರೆ ಇದೇ ಕೆಲಸನೇ ನಂದು. ಇದನ್ನೇ ಇವಾಗ ಎಸ್ಟಾಬ್ಲಿಷ್ ದೊಡ್ಡದು ಮಾಡಿದ್ದೀನಲ್ಲ, ಇವಾಗ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಹಾಗಾಗಿ ನಾನು ಇಲ್ಲೇ ಇರ್ತೀನಿ. ಆಲ್ಮೋಸ್ಟ್ ಒಂದು 4 ಅವರಲ್ಲಿ ಕೆಲಸ ಮಾಡಿಕೊಂಡ್ರೆ ನನಗೆ ಸಾಕು. 1,500 ಕೊಡ್ಬೇಕು ಸರ್. ಅವ್ರ ಖರ್ಚು, ಊಟ, ತಿಂಡಿ, ಕಾಫಿ, ಅವ್ರ ಖರ್ಚುಗಳಿಗೆ 1,500 ಆಗುತ್ತೆ. ಅದಕ್ಕೆ ಬದಲು ನಾನೇ ಮಾಡ್ಕೊಳ್ತೀನಿ. ಯಾಕಂದ್ರೆ ನಮ್ಗೆ ಸಾಕಷ್ಟು ಟೈಮ್ ಇರ್ತಿಲ್ಲ. ಮಧ್ಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಬರ್ತೀನಿ. 5 ಗಂಟೆ ಬಂದರೆ ಕೋಳೆಲ್ಲ ಹೊರಗಡೆ ಹೊಡೆದು ಓಕೆ ನೀರು ಫೀಡು ಎಲ್ಲ ಕೊಟ್ಬಿಟ್ಟು ಮತ್ತೆ ತಿರ್ಗಿ 8 ಗಂಟೆಗೆ ಬಂದು 8ರಿಂದ 11 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಮತ್ತು ತಿರ್ಗಿ ಮಧ್ಯಾಹ್ನ ಒಂದು 1 ಅವರು. ಸೊ ಮತ್ತು ಸಾಯಂಕಾಲ 5 to 6. ಮತ್ತು ಆಮೇಲೆ ರಾತ್ರಿ ಅವೇ ಒಳಗಡೆ ಹೋಗ್ತೇವೆ, ಲಾಕ್ ಮಾಡ್ತೀವಿ ಅಷ್ಟೇ. ಅಂಥ ಕೆಲಸ ಏನಿರಲ್ಲ ಸರ್. ಇದು ಮನೆ ಹೆಣ್ಮಕ್ಳು ಕೂಡ ನೋಡ್ಕೊಂಬತ್ತಿದ್ದೀನ. ಸ್ವಲ್ಪ ಕ್ಲೀನಿಂಗೇ ಕೆಲಸಕ್ಕೆ ಬೇಕಾಗುತ್ತೆ ಅಷ್ಟೇ. ಇದು ಕಾರ್ಮಿಕರೇನು ಬೇಕಾಗಿಲ್ಲ. 500 ಕೋಳಿನ ಒಂದು ಹೆಂಗ್ಸ್ ನೋಡ್ಕೊಳ್ಳುತ್ತೆ ಸರ್. ಸುಮಾರು ತಳಿ ಇದೆ. ಆ ತಳಿಗಳ ಹೆಸರುಗಳನ್ನು ಸಾಕಷ್ಟಿದ್ದಾವೆ. ನಾಟಿನಲ್ಲೇ ಮೈಸೂರು ನಾಟಿ ಇದೆ, ಅಸೀಲ್ ನಾಟಿ ಇದೆ, ಇದು ಸೊನಾಲಿ ಇದೆ. ಚೆನ್ನಾಗಿರೋವಂಥದ್ದು ಒಂದು 4 ನಾಟಿ ಸಿಗುತ್ತೆ ಸರ್. ಪ್ಯೂರ್ ನಾಟಿ ಇದೆ, ಸೊನಾಲಿ ಅಂತ ಇದೆ. ಇಲ್ಲಿ ನನ್ನ ಹತ್ರ ಇರೋದು ಪ್ಯೂರ್ ನಾಟಿ ಮತ್ತು ಸೊನಾಲಿ 2 ಇದೆ. ಮತ್ತು ಅಸೀಲ್ ನಾಟಿ ಅಂತ ಬರುತ್ತೆ, ಮೈಸೂರು ನಾಟಿ ಬರುತ್ತೆ. ಇನ್ನೊಂದು ಮಿಕ್ಸು, ಅದು ಗಿರಿರಾಜ ಬರುತ್ತೆ. ಅದು ನಾಟಿಗೆ ಸಂಬಂಧಪಟ್ಟ ಅದೇ ಸಪ್ರೇಟ್ ಗಿರಿರಾಜ, ಅಂದರೆ ಬರೀ ಮಾಂಸಕ್ಕೆ ಉಪಯೋಗಿಸ್ತಾರೆ. ಬಟ್ ಈ ನಾಟಿನಲ್ಲಿ ಅದಕ್ಕೂ ಇದು ಕಂಪೇರ್ ಮಾಡಿದಾಗ ಇದು ನಂಬರ್ 1. ಈ ಸೊನಾಲಿನೂ ಚೆನ್ನಾಗಿರುತ್ತೆ ಮತ್ತು ಪ್ಯೂರ್ ನಾಟಿನೂ 2 ಈಕ್ವಲ್ ಆಗಿರುತ್ತೆ. ಅದು ನಾಟಿನೇ ಡಿಮ್ಯಾಂಡ್ ಸರ್. ಈಗ ಅಂಗಡಿಗಳಲ್ಲಿ ಕಡಿಮೆ ರೇಟಿಗೆ ಸಿಗ್ತವೆ, ಇಲ್ಲಿ ಜಾಸ್ತಿ ಅಂತಾರೆ. ಅದು ಮೈಸೂರು ನಾಟಿ ಇರ್ತದೆ, ಇಲ್ಲ ಅಸೀಲ್ ನಾಟಿ ಇರ್ತದೆ, ಇಲ್ಲ DP ಕ್ರಾಸ್ ಇರ್ತದೆ. ನಾಟಿನೇ ಬೇರೆ, ಅದೇ ಬೇರೆ. ನಾಟಿ ಟೇಸ್ಟೇ ಬೇರೆ ಸರ್. ಈಗ ತಕ್ಷಣಕ್ಕೆ ಮೊಟ್ಟೆ ಎಲ್ಲ ಒಳಗಡೆನೇ ಇದೆ, ನೀವು ನೋಡ್ಬೋದು. ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಅದು ಒಂದು 150 ಮೊಟ್ಟೆ, 120, 130 ಮೊಟ್ಟೆ ಬರ್ತಾಯಿದೆ. ಅಂದರೆ ಎಲ್ಲ ಒಂದೇ ಸಲ ಬರಲ್ಲ. ನಾನು ಕೋಳಿ ಏನಿದೆ, ಈಗ ಕೋಳಿಗಳ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಉದಾಹರಣೆಗೆ ಒಂದು 300 ಕೋಳಿಗಳಿದೆ, ಮೊಟ್ಟೆ ಇಡ್ತಾರೆ ಕೋಳಿ. ಅದು 150 ಇಲ್ಲ 120 ಈ ಥರ ಬರುತ್ತೆ. ಕೋಳಿ ಜಾಸ್ತಿ ಆದಷ್ಟು ಮೊಟ್ಟೆ ಬರುತ್ತೆ. ಈಗ ಸದ್ಯಕ್ಕೆ ನನ್ನ ಹತ್ರ 120ರಿಂದ 150 ಬರ್ತಾಯಿದೆ. ಈಗ ಒಳಗಡೆ ನೀವು ಅದನ್ನು ನೋಡ್ಬೋದು ಸರ್. ನಿಮ್ಮ ಕೋಳಿನಲ್ಲಿ ಲಾಭ ಇಲ್ಲ, ಮೊಟ್ಟೆನಲ್ಲೇ ಲಾಭ. ನಾವು ಹಾಕೋ ಫೀಡ್ ಖರ್ಚು ಅದ್ರಲ್ಲಿ ಮೊಟ್ಟೆನಲ್ಲೇ ಬರುತ್ತೆ. ನಾವು ಕೋಳಿ ಏನು ಮಾಡ್ತೀವಿ ಅದರ ಲಾಭಾಂಶ ಅದರಲ್ಲಿ ಇದ್ದೇ ಇರ್ತದೆ. ಮೊಟ್ಟೆ ಪರ್ಪಸ್ಗೆ ಕೋಳಿ ಸಾಕಿದ್ದೀನಿ ಫಸ್ಟು, ಕಟಿಂಗ್ ಪರ್ಪಸ್ಸಿಗೆ ಕೊಟ್ಟಿಲ್ಲ. ಮೊಟ್ಟೆಯಿಂದ ಈಗ ಜಾಸ್ತಿ ಮಾಡ್ಕೊಂಡಿದ್ರಿಂದ ಈಗ ಕಟಿಂಗ್ ಕೊಡ್ತಾಯಿದ್ದೀವಿ. ಮೊಟ್ಟೆನಲ್ಲೇ ಲಾಭ ಇರುತ್ತೆ ಸರ್. ಒಂದು ಮೊಟ್ಟೆ 16 ರೂಪಾಯಿ ಮಾರ್ತೀವಿ ಇವಾಗ. ನಾಟಿ ಮೊಟ್ಟೆ ಒಂದು 120 ಮೊಟ್ಟೆ ಅಂದಾಜಲ್ಲಿದೆ, ಒಂದು ಅಂದಾಜು ಮೇಲೆ. ಈಗ ಬೇಡ, 120, 100 ಮೊಟ್ಟೆ 1600 ರೂಪಾಯಿ ಬಂತು. 1000 ರೂಪಾಯಿ ಫೀಡ್ ಆಗುತ್ತೆ, 600 ರೂಪಾಯಿ ನನಗೆ ಉಳಿಯುತ್ತೆ. ಮತ್ತು ನನ್ನ ಕೋಳಿ ಇಲ್ಲೇ ಇರುತ್ತೆ. ನನ್ನ ಇನ್ವೆಸ್ಟ್ಮೆಂಟ್ ಏನಿದೆ ಇಲ್ಲೇ ಇದೆ. ಪ್ರತಿ 2 ದಿನಕ್ಕೆ, ಈಗ ನೀವು ನೋಡಿ ಇಲ್ಲಿ ಪ್ರತಿ ದಿನಕ್ಕೆ ನಾನು ಇಲ್ಲಿ ಒಂದು ಔಷಧಿ, ನಾರ್ಮಲಾಗಿ ನಮ್ಮ ಹತ್ರ ಏನು ಔಷಧಿ ಇದೆ ಕಡಿಮೆ, ಸ್ಯಾನಿಟೈಸರ್ ಸಣ್ಣದು, ಇಲ್ಲ ಒಂದು ಫಾರ್ಮಲಿನ್ ದ್ರವಕ ಅಂತ ಬರ್ತದೆ, ಅದನ್ನು 2 ದಿವಸಕ್ಕೆ ಒಂದ್ಸಲಿ ಈ ಬೈಲ್ನಲ್ಲೆಲ್ಲ ಸ್ಪ್ರೇ ಮಾಡ್ತೀನಿ. ಯಾಕಂದರೆ ಇವಾಗ ಥಂಡಿನಲ್ಲಿ ಸ್ವಲ್ಪ ವೈರಸ್ ಜಾಸ್ತಿ ಇರುತ್ತೆ, ಕೋಲ್ಡ್ ಜಾಸ್ತಿ ಇರುತ್ತೆ. ಅದನ್ನು ಸಿಂಪಡಣೆ ಮಾಡ್ಕೊತೀವಿ. ಇನ್ನು ನಾಟಿ ಔಷಧಿಗಳು ಮನೆಯಲ್ಲಿರ್ತಕ್ಕಂಥ ಬೆಲ್ಲ, ಬೆಳ್ಳುಳ್ಳಿ, ಶುಂಠಿ, ಅದು ಕಫ ಕಟ್ಟುತ್ತೆ. ಈ ಟೈಮಲ್ಲಿ ಜಾಸ್ತಿ ಕಫ ಕಟ್ಟುತ್ತೆ, ವೀಕ್ ಆಗುತ್ತೆ ಅವಾಗ. ಅದನ್ನು ನಾನು ಪ್ರತಿ 2 ದಿವಸಕ್ಕೆ, ಅಂದರೆ ವೀಕ್ಲಿ 2 ಡೇಸ್ ಕೊಡ್ತೀನಿ. ಅದು ನ್ಯಾಚುರಲ್, ಅದಕ್ಕೆ ಔಷಧಿ ಇಂಗ್ಲೀಷ್ ಮೆಡಿಸಿನ್ಸ್ ಇಲ್ಲ. ತುಂಬ ಕಾಯಿಲೆ ಬಂದಾಗ ಡಾಕ್ಟ್ರ್ ಕರ್ಸೋದು, ಇಲ್ಲ ನಾವೇ ನೋಡ್ಕೊಂಡು ಸರ್. ದಿವಸಕ್ಕೆ 2 ಸಲ ಮೇವು ಕೊಡ್ತೀವಿ. ಅಂದರೆ ಒಂದು ಇಲ್ಲಿ ನೋಡಿ, ಇದರಲ್ಲಿ ಜೋಳ ಇದೆ, ಒಂದು ಜೋಳ. ಮತ್ತು ಇದು ಮೊಟ್ಟೆ ಸ್ಟೇಜಿಗೆ ಬಂದಾಗ ಒಂದು ಲೇಯರ್ ಪ್ಯಾಲೆಟ್ ಅಂದ್ಬಿಟ್ಟು ಶ್ರೇಷ್ಠ ಕಂಪ್ನಿಯವ್ರದ್ದು ಒಂದು ನ್ಯೂಟ್ರಿಷನ್ ಕಂಪ್ನಿಯದ್ದು ಒಂದು ಫೀಡ್ ಇದೆ. ಆ ಫೀಡ್ ಕೊಡ್ತೀವಿ. ಆ ಫೀಡು ಹಿಂಡಿ
ಕಡಲೆ ಹಿಂಡಿ, ಹಸುಗೆ ಕಾಮನ ಕೊಡೋ ಕಡಲೆ ಹಿಂಡಿ, ಬೂಸ, ಅದು ಒನ್ ಟೈಮು ಬೆಳಗ್ಗೆ 5:30ಗೆ ನಾನು ಕೊಟ್ಬಿಟ್ಟಿರ್ತೀನಿ. ಅದಾದಮೇಲೆ ಊಟ ತಿಂದ ಮೇಲೆ ನಮ್ಮದೇ ಜೋಳ ಇದೆ ನೋಡಿ, ಆ ಜೋಳ ಮೇಯುತ್ತೆ. ಮತ್ತು ಈ ಬೈಲಿನಲ್ಲಿ ರಾಗಿ ನಾವೇ ಹಾಕ್ತೀವಿ ಆ ಗಿಡನ, ಆ ರಾಗಿ ಅದು ಹಸಿ ಹುಲ್ಲು ನಮ್ಮ ತೋಟದಲ್ಲೆಲ್ಲ ಮೇಯ್ಕೊಂಬರ್ತವೆ. ಅದನ್ನು ಕಟ್ಟಿಗೆ ಬಂದಾಗ ಒಳಗಡೆ ಕರ್ಕೊಂಡು ಅದನ್ನು ಹಿಡ್ಕೊಡ್ತೀವಿ ಅಷ್ಟೇ. ಬೆಳಗ್ಗೆ ಮತ್ತು ಸಾಯಂಕಾಲ 4 ಗಂಟೆಗೆ 2 ಟೈಮ್ ಫೀಡ್ ಕೊಡ್ತೀವಿ. ಆಲ್ಮೋಸ್ಟ್ ಇವಾಗ ನಾವು ತರಕಾರಿ ಬೆಳಿತೀವಿ ತೋಟದಲ್ಲಿ, ಆ ವೇಸ್ಟೇಜ್ ತರಕಾರಿ ಏನಿದೆ ಅದನ್ನು ಕೋಳಿಗೆ ಕೊಡ್ತೀವಿ. ನೋಡಿಲ್ಲ ಸಾಕಷ್ಟು ತರಕಾರಿಗಳಿದೆ, ಆ ತರಕಾರಿನ ಅದಕ್ಕೆ ಕೊಡ್ತೀವಿ. ನಮ್ಮದೇ ಜೋಳ ಇದೆ, ನಾವೇ ಹಾಕ್ಕೊಳ್ತೀವಿ. ಇಲ್ಲೇ ಸರ್ ಅಜೋಲ ಅಂತ ಇದೆ ಒಂದು, ಅಜೋಲ ಮಾಡ್ತೀವಿ, ಅಜೋಲನೂ ಇಲ್ಲೇ ಕೊಡ್ತೀವಿ. ನಾವೇನು ಅಂಥ ದುಡ್ಡೇನು ಖರ್ಚೇನು ಕಡಿಮೆನೇ, ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕು ಸರ್. ನಾವು ಎಷ್ಟು ಕೋಳಿಗಳು ಹಾಕಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಒಂದು 350 ಕೋಳಿ ಇದೆ ಅಂದರೆ ಪ್ರತಿದಿನ ಇಲ್ಲಿ ಸೇಲ್ ಆಗ್ತಾ ಇರ್ತದೆ, ಸೋಮವಾರ ಅನ್ನೋದು ಇಲ್ಲ, ಪ್ರತಿದಿನ ಸೇಲ್ ಆಗುತ್ತೆ. ಯಾವುದೇ ಕೋಳಿ ಕೇಳಿದ್ರು, ಗ್ರಾಹಕರು ಯಾವುದೇ ಕೋಳಿ ಕೇಳಿದ್ರು ನಾವು ಅದನ್ನೇ ಅವ್ರು ತೋರಿಸಿದ ಕೋಳಿ ನಾವು ಕೊಡ್ತೀವಿ. ನಮ್ಮ ಕಸ್ಟಮರ್ಸ್ ಇಲ್ಲೇ ಇದ್ದಾರೆ, ಲೋಕಲಲ್ಲಿ ಕಸ್ಟಮರ್ಸ್ ಇದ್ದಾರೆ, ಅವರೇ ನಮಗೆ ಬಂದು ಇಲ್ಲಿಂದನೇ ತೊಗೊಂಡೋಗ್ತಾರೆ. ಅವರು ಒಂದು ಕೋಳಿಯವರು ಬರ್ತಾರೆ, ಕಟಿಂಗ್ ಅಂಗಡಿಯವರು ಬರ್ತಾರೆ, ಎಲ್ಲರಿಗೂ ಒಂದೇ ರೇಟು. ಆ ರೇಟಲ್ಲೇ ಇಲ್ಲಿ ಬಂದು ತೊಗೊಂಡೋಗ್ತಾರೆ. ಒಂದು ವಾರದಲ್ಲಿ ಏನಿರೋದು ಒಂದು 500 ಕೋಳಿ ಖಾಲಿಯಾಗಿರುತ್ತೆ ಸರ್. ನಾನು ಅಲ್ಲಿ ತೊಗೊಂಡೋಗಿ ಅವರ ರೇಟಿಗೆ ನಾನು ಹಾಕಬೇಕು. ಇಲ್ಲಿ ನ್ಯಾಚುರಲಾಗಿ ನೋಡ್ತಾರೆ ಜನ. ಉದಾಹರಣೆಗೆ ನೀವೇ ಬರ್ತೀರಾ, ಇಲ್ಲಿ ರೋಡಲ್ಲಿ ಹೋಗ್ತಿರ್ತೀರಾ, ಇವ್ನು ತೋಟದಲ್ಲೇ ಬಿಟ್ಟವನಪ್ಪ ಚೆನ್ನಾಗೈತೆ ನೋಡ್ತೀರಿ, ನಿಮ್ಗೆ ಇಷ್ಟ ಆಗುತ್ತೆ ತೊಗೊಂಡೋಗ್ತೀರಾ. ಅಥವಾ ಬಂದು ಕಸ್ಟಮರ್ ಯಾರೂ ವಾಪಸ್ ಹೋಗೋಲ್ಲ. ಏನಕ್ಕೆ ಅಂದರೆ ಕೆಲವ್ರಿಗೆ ತಿಳಿದೇ ಇರೋರು ಇದು ಆ ಕೋಳಿ, ಈ ಕೋಳಿ, ಇದು ಆ ಕೋಳಿ ಅಂತ ಹೇಳ್ತಾರೆ, ಅಂಥವ್ರು ಹೋಗ್ತಾರೆ. ಅದಕ್ಕೆಲ್ಲ ಚಿಂತೆ ಮಾಡಬಾರ್ದು. ಯಾರೇ ರೈತರಾದ್ರೂ ಒಂದು 50 ಕೋಳಿ, ಒಂದು ರೈತರಿಗೊಂದು ಮನವಿ, ನಿಮ್ಮದೊಂದು ಸಣ್ಣ ತೋಟ ಇದ್ದರೆ ಒಂದು 50 ಕೋಳಿ ಸಾಕ್ಕೊಳ್ಳಿ, ನಿಮ್ಮ ಮನೆ ಮೇಂಟೆನೆನ್ಸ್ ಆಗುತ್ತೆ.